ಮುಂದೆ ಇನ್ನು ಹಿಂಗಾರು ಮಳೆಯಾಗ ಲಕ್ಷಣ ಇದೆ. ವಿಷವಾಯು ಬೀಸಿ ಅಂತಾರೆ. ಗಾಳಿ ಬೀಸಿ ಅದು ಜನಗಳ ಮೇಲೆ, ಆರೋಗ್ಯದ ಮೇಲೆ, ಪ್ರಾಣದ ಮೇಲೆ ತೊಂದರೆ ಆಗೋ ಲಕ್ಷಣ ಇದೆ. ಆಮೇಲೆ ಆಕಸ್ಮಿಕ ಮೃತ್ಯುಗಳು ಹೆಚ್ಚಾಗ್ತವೆ. ಭೂಮಿಯಿಂದ ವಿಷ ಜಂತುಗಳು ಹೊರಗೆ ಬಂತು, ಅವು ಮನುಷ್ಯ ಕುಲಕ್ಕೆ ಅಪಾಯ, ನಾಶ ಆಗ್ತವೆ. ಹಿಂದೆ ಒಂದ್ಸತಿ ಹೇಳಿದ್ ನಾನು, ಕಾಡಿಂದ ಪ್ರಾಣಿಗಳು ಊರಿಗೆ ನುಗ್ತವೆ ಅಂತ. ಈ ಮತ್ತೆ ಅದು ಎಲ್ಲ ಕಡೆಗೂ ಜಾಸ್ತಿ ಆಗ್ತಾ ಇದೆ. ಯುದ್ಧ ಭೀತಿ ಇದೆ. ಜನರಲ್ಲಿ ಶಾಂತಿ ಸಹನೆ ಇಲ್ಲ. ಆರೋಗ್ಯ ದಿನ ದಿನ ಕೆಡ್ತಾ ಇದೆ. ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತಿದೆ. ಮತ್ತೆ ಭೂಮಿ ಬ್ರಿಕ್ಸ್ ಆಗ್ತಕ್ಕಂಥದ್ದು, ಅರ್ಥಕ್ವಿಕ್ ಆಗ್ತಕ್ಕಂಥದ್ದು, ಮತ್ತೆ ಭೂಮಿ ಸಡ್ಲಾಗಿ ಜನಗಳು ಸಾವು ನೋವು ಬರುವಂಥದ್ದು, ಆಕಾಶ ತತ್ವದಿಂದ ತೊಂದರೆ ಆಗೋ ಲಕ್ಷಣ ಇದೆ. ಈಗಾಗಲೇ ವಯನಾಡು ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಅನಾಹುತ ಇದೆ. ಆಮೇಲೆ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಯುದ್ಧ ಆರಂಭವಾಗಿದೆ. ನಾನು ಇದೇ ಮನೆಯಲ್ಲಿ ಮೂರನೇ ಯುದ್ಧದ ಏನಾದ್ರು ಅಲ್ಲ, ಇದೇ ಮನೆಯಲ್ಲಿ ಹೊಸತಿ ಹೇಳಿದ್ ನಾನು, ವಿಪರೀತ ಮಳೆಯಾಗುತ್ತೆ, ಗುಡ್ಡ ಕುಸಿದು ಬೀಳುತ್ತೆ, ಜಗತ್ತಿನಾದ್ಯಂತ ಮಳೆ ಹೆಚ್ಚಾಗ್ತದೆ, ದೇಶಗಳು ಮುಳುಗುತ್ತವೆ ಮಳೆಗೆ ಅಂತ ಹಿಂದೆ ಹೇಳಿದ್ ನಾನು. ಇದು ಬರೀ ಇಂಡಿಯಾದಲ್ಲ, ಮೈಸೂರಲ್ಲ, ಜಾಗತಿಕ ಮಟ್ಟದಲ್ಲೂ ಹೇಳಿದ್ ನಾನು. ಯುದ್ಧದ ಭೀತಿನೂ ಹೇಳಿದ್ದಾನೆ. ಅಲ್ಲಿ ಮತ್ತು ಯುದ್ಧ ಭೀತಿ ಇದೆ. ಸ್ವಾಮೀಜಿ, ರಾಜ್ಯ ರಾಜಕಾರಣದಲ್ಲಿ ಅಲ್ಲೆಲ್ಲ ಏರುಪೇರುಗಳಾಗ್ತಾ ಇದೆ. ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡ್ಬೇಕನ್ನುವಂತ ಒತ್ತಡ ಬಂದಿದೆ. ಅವ್ರ ಮೇಲೇನೆ ಒಂದು ದೊಡ್ಡ ಆರೋಪ ಬಂದಿದೆ. ಇದು ಎಷ್ಟು ಪರಿಣಾಮ ಬೀಳ್ಬೋದು ರಾಜ್ಯದ ಮೇಲೆ? ಇದರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ. ಇಲ್ಲಿ ಅಭಿಮನ್ಯುವಿನ ಬಿಲ್ಲಿನ ದಾರವನ್ನ ಕರ್ಣನ ಕೈಯಿಂದ ಮೋಸದಲ್ಲಿ ಕಟ್ ಮಾಡಿಸ್ತಾರೆ. ಇಲ್ಲಿ ಹೇಳಿದ್ನಲ್ಲಿ, ನಿಮ್ಮ ಮನೆಗೆ ಹೇಳಿದ್ ನಾನು, ಈ 4 ತಿಂಗಳ ಹಿಂದೆ ಹೇಳಿದ್ದ, ಕಟ್ ಮಾಡಿಸ್ತಾರೆ. ಮಹಾಭಾರತದಲ್ಲಿ ಕೃಷ್ಣ ಇದ್ದ, ಭೀಮ ಗೆದ್ದ. ಇಲ್ಲಿ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ. ಆ ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶ ಮಾಡ್ತಾಳೆ ಅಂತ ಹೇಳಿದೆ ನಾನು. ಅಲ್ಲೇನಾಯ್ತು? ಆಯ್ತಲ್ಲ, ಈಗ ಬಿಲ್ ದಾರ ಕಟ್ಸ್ ಮಾಡಿಸಿರು. ಪಾಪ ಸಿದ್ದರಾಮಯ್ಯನ ಜೀವನದಲ್ಲಿ ಎಂದೂ ಅವ್ರ ಹೆಂಡತಿ ಅವ್ರ ಜೊತೆ ಬಂದಿಲ್ಲ, ಹೊರಗೆ ಬಂದಿಲ್ಲ. ಒಂದು ಪಾವಿತ್ರತೆ ಇರತಕ್ಕಂಥ ಹೆಣ್ಣು ಮಗಳನ್ನ ಎಲ್ಲ ಕಡೆಗೆ ಹಡಾಡಿಬಿಟ್ರಿ. ಆಮೇಲೆ ತಿರುಪತಿ ಒಳಗೆ ಕೃಷ್ಣ ವೆಂಕಟೇಶ್ವರ ಇದ್ದ, ಭೀಮ ಗೆದ್ದ, ಇಲ್ಲ ದುರ್ಯೋಧನ ಗೆದ್ದ. ಇವಾಗ ಏನಾಯ್ತಲ್ಲಿ? ನೀವು ಸ್ಥಳ ಸ್ವಚ್ಛತೆ ಮಾಡ್ಕೊಳ್ಳೋದು ಧರ್ಮಶಾಸ್ತ್ರದಲ್ಲಿ. ತಿಂದವರು ಹೊಟ್ಟೆ ಹೆಂಗ್ ಮಾಡೋರು ನೀವೀಗ? ಸ್ಥಳ ಸ್ವಚ್ಛತೆ ಮಾಡೋದು ಒಂದು ಶಾಸ್ತ್ರ. ನೀವು 4 ವರ್ಷ ತಿಂದ್ಬಿಟ್ಟದ್ರಲ್ಲ, ಅದ್ರ ಬಗ್ಗೆ ಏನ್ ಮಾಡೋದು? ಅದು ಸರ್ಕಾರವೇ ಹೇಳ್ಬೇಕು ಅದ್ರ ಬಗ್ಗೆ. ಇಂಥ ಅನೈತಿಕಗಳು ಹೆಚ್ಚಾಗ್ತವೆ ಮುಂದೆ ಬರ್ತಾ ಅದರಲ್ಲಿ. ಆಮೇಲೆ ಹಿಂದೆ ಹೇಳಿದ್ ನಾನು, ಸ್ತ್ರೀಗಳ ಒಂದು ಹೆಚ್ಚಿನ ಉಪಕಾರ ಜಾಸ್ತಿ ಆಗ್ತದೆ ಅಂತ. ಈಗ ಅದೆಲ್ಲ ಕಡೆ ನಡೀತಾ ಇದೆ. ಹೀಗಾಗಿ ಇನ್ನೂ ಮಳೆ ಬರೋ ಲಕ್ಷಣ ಇದೆ. ಆರೋಗ್ಯದ ಮೇಲೆ ಬಹಳ ಪ್ರಭಾವ ಬೀರುತ್ತೆ.